ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ನಟ ದರ್ಶನ್. ಮನೆ ಊಟಕ್ಕಾಗಿ ದರ್ಶನ್ ಮನವಿಯನ್ನ ಮಾಡಿದ್ರು. ಆದರೆ ಇದಕ್ಕೆ ಸರ್ಕಾರ ಆಕ್ಷೇಪವನ್ನ ಸಲ್ಲಿಸಿತ್ತು. ದರ್ಶನ್ ಮನವಿಯನ್ನ ಪುರಸ್ಕರಿಸದಂತೆ ಸರ್ಕಾರ ಆಕ್ಷೇಪವನ್ನ ಸಲ್ಲಿಕೆ ಮಾಡಿತ್ತು. ಹಾಗಾದ್ರೆ ಸರ್ಕಾರ ಆಕ್ಷೇಪವನ್ನ ಸಲ್ಲಿಕೆ ಮಾಡುವುದಕ್ಕೆ ಕಾರಣ ಏನು ಗೊತ್ತಾ? ಸರ್ಕಾರ ಸಲ್ಲಿಸಿರುವಂತಹ ಆಕ್ಷೇಪದ ಬಗ್ಗೆ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಹೈಕೋರ್ಟ್ ಮೆಟ್ಟಿಲೇರ್ಬಿಟ್ಟಿದ್ರು ನಟ ದರ್ಶನ್. ನನಗೆ ಮನೆ ಊಟ ಬೇಕು, ಹಾಸಿಗೆ, ಪುಸ್ತಕ ಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಕೂಡ ನಡೆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ಕಾರಣಕ್ಕಾಗಿ ಹಾಗಾದ್ರೆ ದರ್ಶನ್ಗೆ ಮನೆ ಊಟ, ಹಾಸಿಗೆ, ಪುಸ್ತಕದ ಬೇಡಿಕೆಯನ್ನ ಅವ್ರು ಏನ್ ಮಾಡಿದ್ರು, ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಪೋಸ್ಟ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ನಟ ದರ್ಶನ್ ಜೈಲಿನ ಊಟ ತಿನ್ನೋಕಾಗ್ತಾ ಇಲ್ಲ, ನನಗ್ ಮನೆಯ ಊಟ ಬೇಕು, ಜೊತೆಗೆ ಮನೆಯಲ್ಲಿ ಬಳಸುವಂತಹ ಹಾಸಿಗೆ ಜೊತೆಗೆ ಪುಸ್ತಕಗಳನ್ನ ಕೂಡ ಬಳಕೆ ಮಾಡುವುದಕ್ಕೆ ಕೋರ್ಟ್ ನನಗೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯಿತು. ನ್ಯಾಯಮೂರ್ತಿ SR ಕೃಷ್ಣಕುಮಾರರ ಪೀಠ ದರ್ಶನ್ ಪರ ಹಿರಿಯ ವಕೀಲರಾದಂತಹ KN ಫಣೀಂದ್ರ ವಾದವನ್ನ ಕೂಡ ಮಂಡನೆ ಮಾಡಿದ್ರು. ಸರ್ಕಾರದ ಪರ SPP ಪ್ರಸನ್ನ ಕುಮಾರ್ ಹಾಜರಾಗಿದ್ರು. ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಅರ್ಜಿಯಲ್ಲಿ ಕಾನೂನಿನ ಅವಕಾಶಗಳನ್ನ ಮೊದಲು ನೋಡೋಣ ಅಂತ ಹೇಳಿ ಕೋರ್ಟ್ ಹೇಳ್ತು. ಈ ಸಂದರ್ಭದಲ್ಲಿ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ದರ್ಶನ್ ಪರ ವಕೀಲರು ಹಾಗೆ ಸರ್ಕಾರದ ಆಕ್ಷೇಪ ಎರಡನ್ನೂ ಕೂಡ ಕೋರ್ಟ್ ಸ್ವೀಕಾರ ಮಾಡಿದೆ. ಅದನ್ನ ಸ್ಟಡಿ ಮಾಡಿ ನಾಳೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನ್ಯಾಯಮೂರ್ತಿಗಳಾಗಿರುವಂತಹ SR ಕೃಷ್ಣಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಸರ್ಕಾರ ಆಕ್ಷೇಪಣೆಯನ್ನ ಸಲ್ಲಿಸುವುದಕ್ಕೇನು ಕಾರಣ? ಆ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೇವೆ. ದರ್ಶನ್ ಅರೆಸ್ಟ್ ಆಗಿ ಜೈಸಿಗೆ ಹೋಗೋ ತನಕ, ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಹೋಗೋ ತನಕ ಚೆನ್ನಾಗೇ ಇದ್ರು. ಅಲ್ಲಿ ತನಕ ಅವರಿಗೆ ಯಾವುದೇ ರೀತಿಯಾದಂತಹ ಮೆಡಿಕಲ್ ಸಮಸ್ಯೆ ಇರಲಿಲ್ಲ. ಈಗ ಏಕಾಏಕಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಜೈಲಿನ ಊಟ ತಿಂದು ಅಂತ ಹೇಳ್ತಿದ್ದಾರೆ. ಈಗಲೂ ಸಮಸ್ಯೆ ಇದೆ ಅಂತ ಮೆಡಿಕಲ್ ರೆಕಾರ್ಡ್ ನಲ್ಲಿ ಎಲ್ಲೂ ಇಲ್ಲ. ಸುಮ್ಮನೆ ಕೋರ್ಟ್ ಮುಂದೆ ಓರಲ್ ಆಗಿ ಅಂದ್ರೆ ಮೌಖಿಕವಾಗಿ ಕತೆ ಹೇಳ್ತಿದ್ದಾರೆ. ಇಲ್ಲಿ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿಗೆ ಮಾನ್ಯತೆಯೇ ಇಲ್ಲ. ಈ ಅರ್ಜಿಯನ್ನ ಸಲ್ಲಿಸುವ ಮೊದಲು IG ಮುಂದೆ ಅವರು ಕೇಳಬೇಕು. ಸೆಪ್ಟೆಂಬರ್ ಸೆಕ್ಷನ್ 30 ಕರ್ನಾಟಕ ಪ್ರಿಸನ್ಸ್ ಆಕ್ಟ್ ಅಡಿ IG ಬಳಿ ಅವರು ಮನವಿ ಮಾಡ್ಕೊಳ್ಬೇಕು. ಅವರ ಮನವಿಯ ಮೇಲೆ IG ರೆಗ್ಯುಲೇಷನ್ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ SP ಮನವಿ ಮಾಡಿಲ್ಲ, IG ಮನವಿ ಮಾಡಿಲ್ಲ. ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ಗೂ ಕೂಡ ಅವರು ಮನವಿಯನ್ನ ಮಾಡಿಕೊಂಡಿಲ್ಲ. ರಿಟ್ ಅರ್ಜಿ ಸಲ್ಲಿಸುವ ಮೊದಲು ಕೆಲವೊಂದಿಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳಾಗಬೇಕಾಗಿತ್ತು. ಆದ್ರೆ ಅದ್ಯಾವುದನ್ನೂ ಕೂಡ ಮಾಡದೆ ನೇರವಾಗಿ ಹೈಕೋರ್ಟಿಗೆ ಬಂದಿದ್ದಾರೆ. ಮೂಲಭೂತ ಹಕ್ಕು ಉಲ್ಲಂಘನೆಯಾದ್ರೆ ಮಾತ್ರ ರಿಟ್ ಅರ್ಜಿಯನ್ನ ಹಾಕಬೇಕು. ಹೀಗಾಗಿ ದರ್ಶನ್ ಅವರು ಈಗ ಹೈಕೋರ್ಟ್ಗೆ ಏನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದಾರೋ ಆ ಅರ್ಜಿಯೇ ಊರ್ಜಿತ ಆಗೋದಿಲ್ಲ ಅಂತ ಹೇಳಿ ಸರ್ಕಾರ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ಮನೆ ಊಟ, ಬಟ್ಟೆ ನೀಡೋಕೆ ಇರುವಂತಹ ಅವಕಾಶಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ 1974 ಕರ್ನಾಟಕ ಪ್ರಿಸನ್ ರೂಲ್ಸ್ ಚಾಪ್ಟರ್ 12ರಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ. ಟ್ರಯಲ್ ಪ್ರಿಸನರ್ ಹಾಗೆ ನಾನ್ ಟ್ರಯಲ್ ಪ್ರಿಸನರ್ಗೆ ಕೆಲ ಅವಕಾಶಗಳಿದೆ ಕೊಡೋದಕ್ಕೆ. ಯಾವಾಗ ಆರೋಗ್ಯದಲ್ಲಿ ಸಮಸ್ಯೆ ಏನಿದೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಮನೆ ಊಟ ಯಾವಾಗ ಕೊಡಬೇಕು ಅಂದ್ರೆ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಇದ್ರೆ ಏನು ಸಮಸ್ಯೆ, ಅದರ ಗಂಭೀರತೆ ಏನು, ಅದರ ಮೇಲೆ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅದರ ಪ್ರಕಾರ ವಾರದಲ್ಲಿ 2 ಬಾರಿ ಮಟನ್ ನೀಡುವುದಕ್ಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ಸರ್ಕಾರ ತಾನು ಸಲ್ಲಿಸಿರುವಂತಹ ಆಕ್ಷೇಪಣೆಯಲ್ಲಿ ಏನ್ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆಯೋ ಆ ರಿಟ್ ಅರ್ಜಿಯನ್ನ ಸಲ್ಲಿಸೋಕೆ ಮೊದಲು ಜೈಲಿನಲ್ಲಿ SP ಮನವಿ ಮಾಡಬೇಕಾಗಿತ್ತು, ನನಗೆ ಮನೆ ಊಟ ಬೇಕು ಅಂತ ಹೇಳಿ. ಅದನ್ನ ಮಾಡಲಿಲ್ಲ. ಇನ್ಸ್ಪೆಕ್ಟರ್ ಜನರಲ್ IG ಮನವಿ ಮಾಡಬೇಕಾಗಿತ್ತು. IG ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಬೇಕಾಗಿತ್ತು. ಆ ನಂತರ IG ರೆಗ್ಯುಲೇಷನ್ಸ್ ಕೊಡಬೇಕಾಗಿತ್ತು. ಅದ್ಯಾವುದು ಕೂಡ ಆಗಿಲ್ಲ. ನೇರವಾಗಿ ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಲಾಗಿದೆ. ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ರಿಟ್ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಪಾಲನೆ ಮಾಡಿಲ್ಲ. ಆ ಕಾರಣಕ್ಕಾಗಿ ಈ ರಿಟ್ ಅರ್ಜಿ ಊರ್ಜಿತ ಆಗೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ವಿಚಾರಣೆಯನ್ನ ಆಲಿಸಿದಂತಹ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರು ಸದ್ಯ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ನಾಳೆ ಈ ಬಗ್ಗೆ ತೀರ್ಮಾನವನ್ನ ಮಾಡೋಣ ಅಂತ ಹೇಳಿ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ ಎರಡೂ ಕಡೆ
ಸರ್ಕಾರದ ಕಡೆಯ ಆಕ್ಷೇಪವನ್ನು ಕೂಡ ಪರಿಶೀಲಿಸ್ತೀವಿ, ಜೊತೆಗೆ ದರ್ಶನ್ ಅವರು ಮಾಡಿರುವಂತಹ ಮನವಿಯನ್ನು ಕೂಡ ಪರಿಶೀಲನೆ ಮಾಡಿ ಎರಡನ್ನ ಆಧರಿಸಿ ಸ್ಟಡಿ ಮಾಡಿ ನಾಳೆ ನಾವು ನಮ್ಮ ತೀರ್ಮಾನವನ್ನ ಹೇಳ್ತೀವಿ ಅಂತ ಹೇಳಿ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಆದೇಶವನ್ನ ನೀಡಿದ್ದಾರೆ. ನಟ ದರ್ಶನ್ ನನಗೆ ಮನೆಯ ಊಟ ಬೇಕು, ಹಾಸಿಗೆ ಬೇಕು, ಜೊತೆಗೆ ಪುಸ್ತಕಗಳನ್ನ ಒದಗಿಸಬೇಕು ಅಂತ ಹೇಳಿ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಹೈಕೋರ್ಟ್ಗೆ ಈ ಬಗ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಇದಕ್ಕೆ ಸರ್ಕಾರ ಆಕ್ಷೇಪಣೆಯನ್ನ ಸಲ್ಲಿಸಿದೆ. ಕೋರ್ಟ್ಗೆ ಸರ್ಕಾರ ಆಕ್ಷೇಪಣೆಯನ್ನ ಏನ್ ಸಲ್ಲಿಸಿದ್ಯೋ ಅದರ ಡೀಟೇಲ್ಸ್ ನಾವು ನಿಮ್ಮ ಮುಂದೆ ಇಡ್ತಾ ಇರೋದು. ಏನ್ ಹೇಳುತ್ತೆ ಸರ್ಕಾರ? ದರ್ಶನ್ ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನಕ್ಕೆ ಹೋಗುವ ತನಕ ಕೂಡ, ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಸೇರುವ ತನಕ ಕೂಡ ಬಹಳ ಚೆನ್ನಾಗೇ ಇದ್ರು. ಅವ್ರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳೇ ಇರಲಿಲ್ಲ. ಈಗ ಏಕಾಏಕಿ ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಮೆಡಿಕಲ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮೆಡಿಕಲ್ ರೆಕಾರ್ಡ್ ನಲ್ಲಿ ಎಲ್ಲೂ ಕೂಡ ದರ್ಶನ್ಗೆ ಆರೋಗ್ಯ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖನೇ ಇಲ್ಲ. ಸುಮ್ಮನೆ ಕೋರ್ಟ್ ಮುಂದೆ ಓರಲ್ ಆಗಿ ಕತೆ ಹೇಳ್ತಿದ್ದಾರೆ ಅಂತ ಹೇಳಿ ಸರ್ಕಾರ ಆಕ್ಷೇಪಣೆಯನ್ನ ಸಲ್ಲಿಸಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಮನೆ ಊಟ ಬೇಕು, ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಹೈಕೋರ್ಟ್ಗೆ. ಆದ್ರೆ ಸರ್ಕಾರ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ವಿಷ್ಣು ಪ್ರಸಾದ್, ಹಾಗಾದ್ರೆ ಸರ್ಕಾರ ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಪ್ರಮುಖವಾಗಿ ಉಲ್ಲೇಖ ಮಾಡಲಾಗಿದೆ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಾಶ್ರೀ, ಇವತ್ತು ಕೋರ್ಟ್ ಮುಂದೆ ವಿಚಾರಣೆ ಬಂದಿತ್ತು. SR ಕೃಷ್ಣಕುಮಾರ್ ಅವರ ಮುಂದೆ ಒಂದು ಅರ್ಜಿ ವಿಚಾರಣೆ ಕೂಡ ಬಂತು. ಈ ಎರಡೂ ಕಡೆಯ ವಕೀಲರು, ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಪರವಾಗಿ ಇವತ್ತು ಫಣೀಂದ್ರ ಅವರು ಹಾಜರಾಗಿದ್ದರು. ಜೊತೆಗೆ ಪ್ರಮುಖವಾಗಿ ಸರ್ಕಾರದ ಪರವಾಗಿ SPP ಪ್ರಸನ್ನಕುಮಾರ್ ಅವರು ಹಾಜರಾಗಿದ್ದರು. ಎರಡೂ ಕಡೆಯೂ ಕೂಡ ಲಿಖಿತವಾದಂತಹ ಸ್ಟೇಟ್ಮೆಂಟ್ ಅನ್ನ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಂದ್ರೆ ಯಾಕೆ ದರ್ಶನ್ ಅವರಿಗೆ ಈ ಎಲ್ಲ ಫೆಸಿಲಿಟೀಸ್ ಕೊಡಬೇಕು? ಒಂದ್ ಕಡೆ ಮನೆ ಊಟ ಕೊಡೋದಿರ್ಬೋದು, ಹಾಸಿಗೆ ಕೊಡೋದಿರ್ಬೋದು, ಮತ್ತೆ ಜೊತೆಗೆ ಒಂದಷ್ಟು ಕಟ್ಲರಿ ಐಟಮ್ಸ್, ಅಂದ್ರೆ ಮನೆ ಗೃಹೋಪಯೋಗಿ ವಸ್ತುಗಳು, ತಟ್ಟೆ, ಚಮಚ, ಈ ಎಲ್ಲ ಅಂಶಗಳನ್ನ ಕೊಡೋದ್ರ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯ ದಾಖಲೆಗಳನ್ನ ಪರಿಶೀಲನೆ ಮಾಡುವುದಾಗಿ ಮತ್ತೆ ನಾಳೆ ಮಧ್ಯಾಹ್ನ 2:30ಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋದಾಗಿ ಹೈಕೋರ್ಟ್ ಹೇಳುವಂತಹ ಕೆಲಸವನ್ನು ಮಾಡಿದೆ. ಇನ್ನು ಇದರಲ್ಲಿ ಅವರು ಅಬ್ಜೆಕ್ಷನ್ ಫೈಲ್ ಮಾಡಿರುವಂಥ, ಅಂದ್ರೆ ಸರ್ಕಾರ ಯಾಕೆ ದರ್ಶನ್ಗೆ ಎಲ್ಲ ಫೆಸಿಲಿಟಿ ಕೊಡಬಾರ್ದು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಕ್ಷೇಪಣೆ ಅಂಶಗಳನ್ನು ಉಲ್ಲೇಖ ಮಾಡಿದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಅದರಲ್ಲಿ ಪ್ರಮುಖವಾದಂತಹ ಅಂಶಗಳನ್ನು ಉಲ್ಲೇಖ ಮಾಡಿದರೆ ಮೊದಲನೇ ಅಂಶ ಏನಂತಾರೆ ಅಂದ್ರೆ ದರ್ಶನ್ ಅನ್ನ ಅರೆಸ್ಟ್ ಮಾಡಿದಂತಹ ದಿನದಿಂದ ಹಿಡಿದು ಅವರನ್ನ ಜೇಸಿಗೆ ಕೊಡುವ ತನಕ ಯಾವುದೇ ರೀತಿಯ ಅಬ್ಜೆಕ್ಷನ್ ಇರಲಿಲ್ಲ, ಅವರಿಗೆ ಹುಷಾರಿರಲಿಲ್ಲ ಅನ್ನೋ ಪಾಯಿಂಟ್ ಅನ್ನು ಅವರು ಉಲ್ಲೇಖ ಮಾಡಿಲ್ಲ. ಆದ್ರೆ ಈಗ ಈ ಸದ್ಯದ ಪರಿಸ್ಥಿತಿಯನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಈಗ ಪ್ರಮುಖವಾದಂತಹ ಅಂಶಗಳೇನಂತಂದ್ರೆ ದರ್ಶನ್ ಜೈಲು ಸೇರಿದಂತಹ ಬಳಿಕ ಈಗ ಅವರಿಗೆ ಈ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಅನ್ನೋಂಥದ್ದು ಮೊದಲನೇ ಕಂಡೀಷನ್ ಅವರು ಹೇಳ್ತಿರುವಂಥದ್ದು. ಎರಡನೇದಾಗಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರು ಈ ರೀತಿ ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮಾನ್ಯತೆನೇ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಉಲ್ಲೇಖ ಮಾಡ್ತಾರೆ. ಕಾರಣ ಏನಂತಂದ್ರೆ ಈ ರೀತಿ ರಿಟ್ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ ಸಾಮಾನ್ಯವಾಗಿ ಸೆಕ್ಷನ್ 30 ಆಫ್ ಕರ್ನಾಟಕ ಪ್ರಿಸನರ್ಸ್ ಆಕ್ಟ್ ಏನಿದೆ ಇದನ್ನ ವೈಲೇಷನ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಈ ರೀತಿ ಫೆಸಿಲಿಟಿಗಳನ್ನ ಕೇಳುವಂತಹ ಮುಂಚೆ ಆ 30 ಆಕ್ಟ್ ಸೆಕ್ಷನ್ 30 ಪ್ರಕಾರ ಅಲ್ಲಿರುವಂತಹ ಐಜಿಗೆ ಮನವಿ ಸಲ್ಲಿಸುವಂತ ಕೆಲಸವನ್ನು ಮಾಡಬೇಕು. ಐಜಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ನಿರ್ಧಾರದಲ್ಲಿ ಅವರನ್ನು ರಿಜೆಕ್ಟ್ ಮಾಡಿದಂತಹ ಬಳಿಕ ರಿಟ್ ಪಿಟಿಷನ್ ಹಾಕೋದಕ್ಕೆ ಅವಕಾಶ ಇರುವಂಥದ್ದು. ಮತ್ತೆ ಮೂಲಭೂತ ಹಕ್ಕಿನಡಿಯಲ್ಲಿ ಅವರಿಗೆ ಊಟವನ್ನು ಆಹಾರವನ್ನು ನೀಡಿಲ್ಲ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡ್ತಾರೆ. ಆ ಅಂಶಗಳೇನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೂ ಕೂಡ ಈ ಒಂದು ಅಂಶಗಳೇನಿದೆ ಈ ಅರ್ಜಿ ಮಾನ್ಯತೆನೇ ಬರೋದಿಲ್ಲ ಅಂತೇಳಿ ಎರಡನೇ ಪಾಯಿಂಟ್ ಅನ್ನು ಉಲ್ಲೇಖ ಮಾಡುವಂತ ಕೆಲಸವನ್ನ ಇವತ್ತು ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ. ಮತ್ತೆ ಅದಕ್ಕೆ ಯಾವುದೇ ರೀತಿ ಅರ್ಜಿಗೆ ಮಾನ್ಯತೆ ಇಲ್ಲ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡ್ತಾರೆ. ಇನ್ನೊಂದು ಪ್ರಮುಖವಾಗಿ ಮೂರನೇ ಊಟ, ಮನೆ ಊಟ ಮತ್ತೆ ಬಟ್ಟೆ ನೀಡೋದಕ್ಕೆ ಕಾನೂನಲ್ಲಿರುವಂತಹ ಅವಕಾಶಗಳ ಬಗ್ಗೆ ನೋಡೋದಾದ್ರೆ 1974 ತನಕ ಕರ್ನಾಟಕ ಪ್ರಿಸನ್ ರೂಲ್ಸ್ ಅಂತ ಇತ್ತು ಇದಕ್ಕೆ ಮುಂಚೆ. ಆ ರೂಲ್ಸ್ ಈಗ ಬದಲಾಗಿರುವಂಥದ್ದು 2021ರಲ್ಲಿ. ಈ ಹೊಸ ರೂಲ್ಸ್ ಬಂದಂತಹ ಬಳಿಕ ಅದರಲ್ಲಿ ಚಾಪ್ಟರ್ 12 ನಲ್ಲಿ ಒಂದು ಅಂಶಗಳನ್ನು ಉಲ್ಲೇಖವನ್ನು ಮಾಡ್ತಾರೆ, ಡಯಟ್ ಪ್ಲಾನ್ ಕೊಡುವಂಥದ್ದು. ಅಂದ್ರೆ ಯಾವ ಫುಡ್ ಅನ್ನ ಜೈಲಿನ ಕೈದಿಗೆ, ಅದರಲ್ಲೂ ಅಂಡರ್ ಟ್ರೈಜನಲ್ ಪ್ರಿಸನರ್ ಇರ್ಬೋದು ಮತ್ತೆ ಶಿಕ್ಷಾ ಆಗಿರುವಂತಹ ಪ್ರಿಸನರ್ ಏನಿದ್ದಾರೆ ಇವರಿಬ್ಬರಿಗೂ ಕೂಡ ಬೇರೆ ಬೇರೆ ಊಟವನ್ನು ಕೊಡುವ ವಿಚಾರಕ್ಕೆ ಬರೋದಾದ್ರೆ ವಾರದಲ್ಲಿ 2 ದಿನ ಮಟನ್ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಅದನ್ನು ಕೊಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಕೂಡ ಆತನ ಆರೋಗ್ಯ ಸಮಸ್ಯೆ ಆಧಾರದ ಮೇರೆಗೆ, ಜೊತೆಗೆ ಆತನಿಗೆ ಅಲ್ಲಿರುವಂತಹ ವೈದ್ಯಾಧಿಕಾರಿ ಕೊಡುವಂತಹ ಅವರಿಗೆ ವೈದ್ಯಾಧಿಕಾರಿ ರಿಪೋರ್ಟ್ ಕೊಡಬೇಕು ಮತ್ತು ಇವರು ಇಂತಹ ಆಹಾರವನ್ನು ಕೊಡಿ ಅಂತ ಅವರು ಹೇಳುವಂತಹ ಸಂದರ್ಭದಲ್ಲಿ ಮಾತ್ರ. ಇನ್ನೊಂದು 4ನೇ ಅಂಶ ಇರುವಂಥದ್ದು ಏನಂತಂದ್ರೆ ಇಲ್ಲಿ ಹಾಸಿಗೆ ಮತ್ತೆ ಕಟ್ಲರಿ ಐಟಮ್ಗಳನ್ನು ಕೊಡುವಂತಹ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖವಾದಂತಹ ರೂಲ್ಸ್ ಇರುವಂಥದ್ದು. ಕರ್ನಾಟಕ ಪ್ರಿಸನ್ಸ್ ಮತ್ತು ಕರೆಕ್ಷನ್ ಮ್ಯಾನ್ಯುವಲ್ 2021 ಅಡಿಯಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳನ್ನು ಹೊಸದಾಗಿ ಮಾಡಲಾಗಿರುವಂಥದ್ದು. ಆ ರೂಲ್ಸ್ ಪ್ರಕಾರ ನೋಡೋದಾದ್ರೆ ಚಾಪ್ಟರ್ 38 ಅಲ್ಲಿ ಈ ಕೊಡುವ ಬಗ್ಗೆ ಮತ್ತೆ ಯಾವೆಲ್ಲ ಅಂಶಗಳ ಟೈಮಲ್ಲಿ ಕೊಡಬಹುದು ಅನ್ನೋ ಅಂಶಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳಿರುವಂಥದ್ದು. ಅದರಲ್ಲಿ ರೂಲ್ ನಂಬರ್ 720
720 ಮತ್ತು 728 ಕೆಲವೊಂದಷ್ಟು ನಿಯಮಗಳಿದೆ. ಅದರಲ್ಲಿ ಒಬ್ಬ ಮರ್ಡರ್ ಆರೋಪಿಗೆ ಯಾವುದೇ ರೀತಿಯಿಂದ ಫೆಸಿಲಿಟಿಗಳನ್ನು ಕೊಡೋದಕ್ಕೆ ಅವಕಾಶವೇ ಇಲ್ಲ. ಯಾಕಂತಂದರೆ ಆ ರೀತಿ ಕಟ್ಲರಿ ಐಟಮ್ಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆತ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅದನ್ನು ಬಳಕೆ ಮಾಡಿಕೊಂಡು ಆತ ಆತ್ಮಹತ್ಯೆಗೆ ಯತ್ನಿಸ್ಬೋದು. ಜೊತೆಗೆ ಜೈಲಿನಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆಗಳಿರುತ್ತೆ. ಅದಲ್ಲದೆ ಅದನ್ನು ಬಳಸ್ಕೊಂಡು ಆತ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬೇರೆ ರೀತಿಯ ಸಂಚನ್ನು ರೂಪಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಅದನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ಪಾಯಿಂಟನ್ನು ಕೂಡ ಅವರು ಉಲ್ಲೇಖವನ್ನು ಮಾಡ್ತಾರೆ. ಇನ್ನೊಂದು ಪ್ರಮುಖವಾಗಿ ಅನಾರೋಗ್ಯ ಪೀಡಿತ ಆದಂತಹ ಏನು ಕೈದಿಗಳೇನಿದೆ ಅಂಥವರಿಗೆ ಚಿಕಿತ್ಸೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 742 ಅಡಿಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ಕಾನೂನಲ್ಲಿ ಇರುವಂಥ ಅವಕಾಶ ಇದೆ ಅಂತಂದರೆ ಜೈಲಿನಲ್ಲಿ ಇದ್ದಂತಹ ವ್ಯಕ್ತಿಗೆ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೊಡಿಸ್ಬೋದು. ಡಯಟ್ ಫುಡ್ಡನ್ನು ಕೊಡೋದಕ್ಕೆ ಅವಕಾಶ ಇದೆ 322 ಅಲ್ಲಿ ಅದಕ್ಕೆ ಅವಕಾಶ ಇರುವಂಥದ್ದು. ಆದರೆ ಅದನ್ನು ಅಲ್ಲಿರುವಂತಹ CMO ಅಂದರೆ ಚೀಫ್ ಮೆಡಿಕಲ್ ಆಫೀಸರ್ ಅಂದರೆ ಅವರು ನಿರ್ಧಾರ ಮಾಡಬೇಕು ಯಾವ ಆಹಾರವನ್ನು ಕೊಡಬೇಕು ಮತ್ತು ಅವರ ಸೂಚನೆ ಆಧಾರದ ಮೇಲೆ ಕೊಡೋದಕ್ಕೆ ಅವಕಾಶ ಇರುವಂಥದ್ದು. ಒಂದು ವೇಳೆ ಅದು ಕೊಡುವಂಥ ಸಂದರ್ಭದಲ್ಲೂ ಕೂಡ ಆರೋಪಿಗೆ ಅದನ್ನು ಕೇಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೆಕ್ಷನ್ 340 ಆತ ಜೈಲಿ ಊಟ ಸರಿ ಇಲ್ಲ ಅಂತೇಳಿ ಕಂಪ್ಲೇಂಟ್ ಕೂಡ ಮಾಡ್ಬೋದು. ಒಂದು ವೇಳೆ ಆ ಕಂಪ್ಲೇಂಟ್ ಸುಳ್ಳಾದರೆ ಆತನಿಗೆ ಶಿಕ್ಷೆ ಕೊಡೋದಕ್ಕೂ ಕೂಡ ಅದೇ ಸೆಕ್ಷನಲ್ಲಿ ಅವಕಾಶ ಇರುವಂಥದ್ದು. ಈ ಮೂಲಕ ಒಂದು ಕ್ಲಿಯರಾಗಿ ಮೆನ್ಷನ್ ಆಗ್ತಿರುವಂಥದ್ದು ಯಾವ ಆಹಾರವನ್ನು ಕೊಡಬೇಕು, ಯಾವಾಗ ಬಟ್ಟೆಯನ್ನು ಕೊಡಬೇಕು, ಯಾವಾಗ ಆತನಿಗೆ ಕಟ್ಲರಿ ಐಟಮ್ಗಳನ್ನು ಕೊಡಬೇಕು ಅನ್ನೋ ಪಾಯಿಂಟ್ ಬರುತ್ತೆ. ಅದೆಲ್ಲರಿಗೂ ಕೂಡ ರೂಲ್ಸ್ ಇದೆ. ಆ ರೂಲ್ಸ್ಗಳನ್ನು ಇವರೆಲ್ಲೂ ಕೂಡ ಫಾಲೋ ಮಾಡಿಲ್ಲ. ಹೀಗಾಗಿ ಅರ್ಜಿಯನ್ನು ಮಾನ್ಯವನ್ನು ಮಾಡಬಾರ್ದು, ಈ ಅರ್ಜಿಯನ್ನು ಡಿಸ್ಮಿಸ್ ಮಾಡಬೇಕು ಅಂತೇಳಿ ಸರ್ಕಾರ ತನ್ನ ವಾದದಲ್ಲಿ ಉಲ್ಲೇಖವನ್ನು ಮಾಡಿದೆ. ವಿದ್ಯುಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.